ಇಫ್ ಇಮ್ಯಾಜಿನ್ ನೀವೀಗ ಕುಕ್ ನೆಕ್ಸ್ಟ್ ವೀಕಿಗೆ ಕ್ವಾಟ್ಲಾಗಿ ಗಿಲ್ಲಿ ಅವರು ಬರ್ತಾರೆ, ಹೆಂಗ್ ಅನ್ಸುತ್ತೆ? ಹೆಂಗಿರ್ಬೋದು ಅದು? ನಾನು ಆ್ಯಕ್ಚುಲಿ ಅವರ ಕ್ವಾಟ್ಲೆ ನೋಡಿದ್ದೀನಿ, 3 ತಿಂಗಳು ಅವರ ಕ್ವಾಟ್ಲೆ ಎಲ್ಲ ನೋಡಿದ್ದೀನಿ. ಸೊ ನಾನು ಕೋಳಿ ರೊಟ್ಟಿ ಮಾಡಲ ಅಂತ, ಕೋಳಿ ರೊಟ್ಟಿ ಮಾಡಲಿಕ್ಕೆ ಇಲ್ಲ, ಫಾರಿನ್ ಡಿಶ್ ಮಾಡಬೇಕು. ಸೊ ಫಾರಿನ್ ಡಿಶಲ್ಲಿ ನಾನು ಎಂತ ಹುಡುಕಿ 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 ಅರ್ಥ ಆಯ್ತಾ ನಿಮಗೆ? ಇದೆಂತ, ಇದು ಸತ್ಯನಾ? ಯಾಕೆ ಅಂದರೆ ಆ್ಯಕ್ಚುಲಿ ಸತ್ಯ ಹೇಳಿದರೆ ನಾನು ಅಷ್ಟು ದೊಡ್ಡ ಕುಕ್ಕರ್ ಅಲ್ಲ. ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸ್ನೇಹಿತರೆ, ನಮ್ಮ ಜೊತೆಗೆ ಬಿಗ್ ಬಾಸ್ ಸೀಸನ್ 12ರ ಪಟಾಕಿ ದ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಸೆಟ್ಟಲ್ಲಿ ನಾವು ಸದ್ಯಕ್ಕಿದ್ದೀವಿ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ರಕ್ಷಿತಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಅಂದ್ರೆ ಕುಕ್ ಆಫ್ ದ ಡೇ ಆಗಿದ್ದೀರಾ, ಟೆಲಿಕಾಸ್ಟ್ ತುಂಬಾ ಲೇಟ್ ಆಗುತ್ತೆ. ನಾವು ಕೂಡ ಈ ಒಂದು ಸಂದರ್ಶನವನ್ನ ತುಂಬಾ ಲೇಟ್ ಆಗೇ ನಾವು ಪಬ್ಲಿಷ್ ಮಾಡ್ತೀವಿ. ಬಟ್ ಸ್ಟಿಲ್ ನೀವು ವಿನ್ ಆಗಿರುವಂತಹ ಒಂದು ಮೂಮೆಂಟ್ ನ ಅದಕ್ಕೆ ರಿಯಾಕ್ಷನ್ ಕೊಡೋದಾದ್ರೆ? ರಿಯಾಕ್ಷನ್ ಎಂತ ಅಂದ್ರೆ ಇದೆಂತ, ಇದು ಸತ್ಯನಾ? ಯಾಕೆ ಅಂದರೆ ಆ್ಯಕ್ಚುಲಿ ಸತ್ಯ ಹೇಳಿದರೆ ನಾನು ಅಷ್ಟು ದೊಡ್ಡ ಕುಕ್ಕರ್ ಅಲ್ಲ. ಓಕೆ, ನಾನು ಹೇಗಂದರೆ ನನಗೆ ಜಸ್ಟ್ ಊರಿನ ಅಡುಗೆ ಎಲ್ಲ ಬರುತ್ತೆ. ಉರ್ಪೆಲಾರಿ ಅಂದರೆ ಗಂಜಿ ಎಲ್ಲ ಮಾಡಲಿಕ್ಕೆ ಬರುತ್ತೆ, ನುಂಗೆಲ್ ಚಟ್ನಿ ಮಾಡಲಿಕ್ಕೆ ಬರುತ್ತೆ, ಮೀನು ಮಾಡಲಿಕ್ಕೆ ಬರುತ್ತೆ, ಕೋಳಿ ಮಾಡಲಿಕ್ಕೆ ಬರುತ್ತೆ. ಅದೆಲ್ಲ ಬಿಟ್ಟು ನನಗೆ ಎಂತ ಬರಲ್ಲ. ಓಕೆ, ಸೊ ಇವಾಗ ಅವರು ಹೇಳಿದ್ದಾರೆ ಅದು ಯಾವುದು, ಕುಕ್ ಆಫ್ ದ ಡೇ. ಇಲ್ಲ, ಹೊರಗೆ ದೇಶದ್ದು ಅಡಿಗೆಗೆ ಅಂತ ಹೇಳುದು ಇಂಟರ್ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಕೂಡ ಅಲ್ಲ, ಕಾಂಟಿನೆಂಟಲ್ ಅಡಿಗೆ ಮಾಡ್ಕೋಬೇಕು ಅಂತ. ಸೊ ಕಾಂಟಿನೆಂಟಲ್ ಅಂದರೆ ಫಾರಿನ್ ಡಿಶ್ ಅದು. ಸೊ ಅದೇ ಹೇಗಂದರೆ ಒಂದು ರಪ ಹೀಗೇನೆ ನೋಡಿದ್ದೀನಿ. ನೋಡುವಾಗ ಒಂದು ನನಗೆ ರೆಸಿಪಿ ತುಂಬ ಚೆಂದ ಆಯಿತು ಅಂದರೆ, ಒಂದು ಫ್ರೈಡ್ ರೈಸ್ ಮಾಡ್ತಾರೆ, ಫ್ರೈಡ್ ರೈಸ್ ಮೇಲೆ ಒಂದು ಚೀಸ್ ಮೊಟ್ಟೆ ಎಲ್ಲ ಹಾಕಿ ಮೇಲೆ ಹಾಕಿಬಿಡ್ತಾರೆ. ಓಕೆ, ನಾನು ಹಂಗೇನೆ ಮಾಡಿದ್ದೀನಿ. ನಾನು ಎಂತ ಮಾಡಿದ್ದೀನಿ, ನನ್ನ ಕಾಟ್ಲೇಜ್ ಆಬ್ವಿಯಸ್ಲಿ ಕಾಟ್ಲೆಗಳು ಇರ್ತಾರೆ, ಹಾಗೆ ಫ್ರೈಡ್ ರೈಸ್ ಹಾಗೆ ಆಗುತ್ತಾ? ಹಾಂ, ಸೊ ಪುಲಾವ್ ಮಾಡಿದ್ದೀವಿ. ಪುಲಾವ್ ಮಾಡಿ ಮೇಲೆ ಆಮ್ಲೆಟ್ ಹಾಕಿದ್ದೀವಿ. ಓಕೆ, ಆಮ್ಲೆಟ್ ಹಾಕಿ ಅದು ಹೇಗೆ ಆಯಿತು ಅಂತ ಗೊತ್ತಿಲ್ಲ ನನಗೆ. ಕುಕ್ ಆಫ್ ದಿ ವೀಕ್ ಸಿಕ್ತು. ಅದೇ ಆಬ್ವಿಯಸ್ಲಿ ನಾನು ಎಂತ ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ನೋಡಿ, ನಾನು ರಸಗುಲ್ಲ ಇದ್ದರೆ ರಸಗುಲ್ಲದು ಸೀಪೆ ನೀರೇ ಅವರು, ಗೊತ್ತಾಯ್ತಾ? ಸೊ ನನ್ನ ಅಡಿಗೆಗೆ ಕಾರಣನೇ ಅವರು. ಓಕೆ, ಸೊ ತುಂಬ ಸಪೋರ್ಟ್ ಆಯಿತು. ಮುಂಚೆ ತುಂಬ ಕ್ವಾಟ್ಲೆ ಮಾಡಿದ್ರು, ಬಟ್ ನಂತರ ಅವರು ನನಗೆ ಯಾವಾಗಲೂ ಹೆಲ್ಪ್ ಮಾಡ್ತಾರೆ. ಓಕೆ, ಹಾಂ, ಸೊ ಹಾಗೆ ನನ್ನ ಡಿಶ್ ಇತ್ತು. ಬಟ್ ವಿನ್ ಆಗ್ತೀರಾ ಅಂದ್ರೆ ಕುಕ್ ಆಫ್ ದ ಡೇ ಬರುತ್ತೆ ಅಂತ ಅನ್ಕೊಂಡಿದ್ದೆ? ಇಲ್ಲ, ಅನ್ಕೊಳ್ಳಿಲ್ಲ. ನಾನು ಇವಾಗ ಇಲ್ಲಿ ಕೂಡ ಹಾಗೇನೆ, ನನಗೆ ಅದೇ ಕಾಂಪಿಟಿಷನ್ ಹಾಗೆ ಎಲ್ಲ ಮಾಡಿ ನಾನು ಬರಲ್ಲ. ಅಂದರೆ ನಾನು ಜಸ್ಟ್ ಅಡುಗೆ ಮಾಡಲಿಕ್ಕೆ ನನಗೆ ಇಷ್ಟ, ಹೇಗ ಕೂಡ ಅಡುಗೆ ಇರಲಿ, ಅದು ಎಂಜಾಯ್ ಮಾಡಿ ಮಾಡ್ತೀನಿ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದಷ್ಟು OCD ವಿಡಿಯೋಸ್ ಎಲ್ಲ ಬರ್ತಾ ಇದೆ, ನಿಮ್ಮ ಮತ್ತು ರಾಘವೇಂದ್ರ ತುಂಬಾ ಚೆನ್ನಾಗಿ ಬರ್ತಿದೆ ಒಂದೊಂದು ಕಾನ್ಸೆಪ್ಟ್ ಎಲ್ಲ. ಸೊ ಹೆಂಗೆ ಅದು ಅದೇ ಆ್ಯಕ್ಚುಲಿ ಒಪ್ಪಿಕೊಂಡ್ರೆ ಅಂದರೆ ಹೇಗಂದರೆ, ಅದೇ ಜಸ್ಟ್ ನಿಮಗೆ ನಂಬಲಿಕ್ಕೆ ಆಗಲ್ಲ. 7 ಸೀರೀಸ್ ಉಂಟಲ್ವ, 8 ಸೀರೀಸ್ 9 ಸೀರೀಸ್ ಉಂಟು. ಅದಕ್ಕೆಲ್ಲ ಜಸ್ಟ್ ನಾವು ಒಂದೇ ದಿವಸದಲ್ಲಿ ಶೂಟ್ ಇತ್ತು, ಒಂದೇ ದಿವಸದಲ್ಲಿ ಮಾಡಿದ್ದೀವಿ. ಒಂದು ಕ್ಯಾಫೆ ಬುಕ್ ಮಾಡಿ ಫುಲ್ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ತುಂಬ ರಪ ಮಾಡಿದ್ರು. ಹಾಗೆ ಅರ್ಥ ಆಯ್ತಾ? ಡೈಲಿ ಎಪಿಸೋಡ್ ಬಟ್ ಶೂಟ್ ಒಂದೇ ದಿವಸ. ಹಾಂ, ಆ್ಯಕ್ಚುಲಿ ಒಂದೊಂದು ನಿಮಿಷದ್ದು ಅಲ್ವಾ ರೀಲ್. ಸೊ ಈಗ ಇಷ್ಟು ವಾರ ಆಗುವಾಗ ಫಸ್ಟ್ ಟೈಮು ಕುಕ್ ಆಫ್ ದ ಡೇ ಬಂದಿದೆ ನಿಮಗೆ. ಆ್ಯಕ್ಚುಲಿ ಕಂಪ್ಲೀಟ್ ಈ ಸೀಸನ್ ಮುಗಿಯುವಾಗ ಸೀಸನ್ ವಿನ್ನರ್ ನೀವೇ ಆಗ್ತೀರಾ ಅಂತ ಅನ್ಸಿದೆ ನಾನು ನೋಡಿ. ವಿನ್ನರ್ ಅಂದರೆ ಎಂತ? ವಿನ್ನರ್ ಅಂದರೆ ನಿಮಗೆ ಟ್ರಾಫಿ ಅಂತ ಅಲ್ಲ. ವಿನ್ನರ್ ಅಂದರೆ ನನಗೆ ಯಾವಾಗ ವಿನ್ನರ್ ಅಂದರೆ, ನಾನು ಯಾವಾಗ ನನ್ನ 100% ಕೊಡ್ತೀನಿ, ನನ್ನ 100% ನಾನು ಯಾವಾಗ ಇಲ್ಲಿ ಇರ್ತೀನಿ, ನಾನು ವಿನ್ನರೇ. ಸೊ ಅದೇ ಟ್ಯಾಗ್ ಸಿಗಬೇಕು, ಟ್ರಾಫಿ ಸಿಗಬೇಕು, ಇದೇ ಸಿಗಬೇಕು ಅಂತ ಎಂತ ಇಲ್ಲ. ಸೊ ನಾನು ಅಟ್ ಲಾಸ್ಟ್ ನನಗೆ ಫೀಲ್ ಆಗುತ್ತೆ, ಓ ನಾನು ವಿನ್ನರ್ ಅಂತ. ಈಗ ಸೀಸನ್ 12 ಆದಮೇಲೆ ಲೈಫ್ ಹೇಗೆ ಬದಲಾಗಿದೆ ರಕ್ಷಿತಾ ಅವ್ರಿಗೆ? ಕುಣಿತಾ ಇದ್ದೀನಿ ಅಷ್ಟೇ, ನಿಂತಿಲ್ಲ. ಇಲ್ಲ. ಯಾವ್ಯಾವ ಥರ ಅಂದರೆ ಪ್ರಾಜೆಕ್ಟ್ಸ್ ವೈಸ್? ಪ್ರಾಜೆಕ್ಟ್ ಅಂದರೆ ನನಗೆ ಹೇಗಂದರೆ, ನನಗೆ ಹಾಗೆ ಅಂತ ನನಗೆ ಆ್ಯಕ್ಚುಲಿ
ಹೇಳಿದ್ದೀನಲ್ವಾ, ವ್ಲಾಗಿಂಗೇ ಮಾಡಲಿಕ್ಕೆ ತುಂಬ ಇಷ್ಟ. ಓಕೆ, ಪ್ರಾಜೆಕ್ಟ್ಸ್ ಇವಾಗ ನೋಡಿ, ನನಗೆ ಆ್ಯಕ್ಚುಲಿ ವ್ಲಾಗಿಂಗ್ ಮಾಡಲಿಕ್ಕೆ ತುಂಬ ಇಷ್ಟ. ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ನನಗೆ, ಬಿಗ್ ಬಾಸ್ ಒಂದು ಪ್ಲ್ಯಾಟ್ಫಾರ್ಮ್, ಅದೇ ಒಂದು ಸ್ಟೇಜ್. ಓಕೆ, ಮತ್ತೆ ನಾನು ರಿಯಲ್ ಲೈಫ್ಗೆ ನನಗೆ ಜೀವಿಸಲಿಕ್ಕೆ ಇದ್ದರೆ ಮತ್ತೆ ನಾನು ಇಲ್ಲಿ ಬರಬೇಕಲ್ವಾ, ಎಲ್ಲಿ ನನ್ನ ಓಲ್ಡ್ ಲೈಫ್ಗೆ. ಮಧ್ಯದಲ್ಲಿ ಹೀಗೆ ಆಪರ್ಚುನಿಟಿ ಎಲ್ಲ ಸಿಕ್ಕಿದ್ರೆ 3 ತಿಂಗಳು ಕೆಲಸ ಮಾಡ್ತೀನಿ, ಮತ್ತೆ ನಾನು ಅಲ್ಲಿಯೇ ಹೋಗಬೇಕು. ಸೊ ಹಾಗೆ ಸೊ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಆಫರ್ ಬಂದಾಗ ನಿಮ್ಗೆ ಏನು ಅನಿಸ್ಲಿಲ್ಲ, ಮಾಡ್ಬೋದು ಅಂತ ಅನ್ನಿಸ್ತಾ? ಆಬ್ವಿಯಸ್ಲಿ ಯೋಚನೆ ಮಾಡಿದ್ರೆ ತುಂಬಾ ಏನಾದರೂ? ನಾನೇ ಹೌದು, ನಾನು ಎಂತ ಯೋಚನೆ ಮಾಡಲಿಲ್ಲ, ಡೈರೆಕ್ಟ್ ಹೋಗಿದ್ದೀನಿ. ಹೌದು, ಓಕೆ, ಬಿಕಾಸ್ ಇಮಿಡಿಯೇಟ್ ಒಂದು ಬಿಗ್ ಬಾಸ್ ಶೋ ಇಂದ ಸಡನ್ ಈ ಥರ ಕಾಣಿಸ್ಕೊಳ್ಳುವಾಗ ಜನ ಯಾವ ಥರ ನೋಡ್ತಾರೋ ಏನೋ, ಅದೇನೋ ನಿಮ್ಗೇನು ಬರಲಿಲ್ಲ ತಲೆಗೆ? ಇಲ್ಲ, ನನಗೆ ಎಂತ ಬರಲಿಲ್ಲ. ಅದೇ ಎಂತ, ಯಾಕೆಂದರೆ ನನಗೆ ಆ್ಯಕ್ಚುಲಿ ನಿಮಗೆ ಗೊತ್ತುಂಟಾ, ನಾನು ಯೂಟ್ಯೂಬಲ್ಲಿ ಕೂಡ ಇದೇ ಇದ್ದೀನಿ. ರಘು ಸರ್ ಜೊತೆಗೂ ನೀವು ಕುಕ್ ಎಲ್ಲ ಹೌದು, ಮಾಡಿದ್ರಿ, ಆ ಥರ ವಿಡಿಯೋಸ್ ಎಲ್ಲ ಹಾಕಿದ್ರಿ. ಹೌದು, ಮತ್ತೆ ಟೆಲಿವಿಷನ್ದು ಆಡಿಯನ್ಸ್ ಕೂಡ ಬೇರೆ ಇದ್ದಾರೆ. ನನಗೆ ಅವರ ಜೊತೆಗೆ ಕೂಡ ಕನೆಕ್ಷನ್ ಬಿಡಲಿಕ್ಕೆ ಇಲ್ಲ. ತುಂಬ ಜನ ನನಗೆ ಇದೇ ಮಾಡ್ತಾರೆ ಅಂದರೆ ಕೇಳ್ತಾರೆ. ಸೊ ನನಗೆ ಅದೇ ಕೂಡ ಒಂದು 3 ತಿಂಗಳು ನಮ್ಮ ಹೀಗೆ ಕನೆಕ್ಷನ್ ಆಯಿತು. ಅದೇ ನನಗೆ ಬ್ರೇಕ್ ಬೇಡ ಅಂತ, ಅರ್ಥ ಆಯ್ತಾ? ಸೊ ಟೆಲಿವಿಷನ್, ಮೊಬೈಲ್ ಲೈಫ್, ರಿಯಲ್ ಲೈಫ್, ಟೆಲಿವಿಷನ್, ರಿಯಲ್ ಲೈಫ್, ಟೆಲಿವಿಷನ್. ಸೊ ವ್ಲಾಗಿಂಗ್ ಕೂಡ ಮಾಡ್ತೀನಿ, ಟೆಲಿವಿಷನಲ್ಲಿ ಕೂಡ ಇರ್ತೀನಿ. ಓಕೆ, ಸೊ ಇನ್ನು ಆ್ಯಕ್ಚುಲಿ ನೀವು ಈಗ ರಘು ಸರ್ ಜೊತೆ ಅಡುಗೆ ಎಲ್ಲ ಮಾಡಿದ್ರಿ, ಹೌದು. ಬೇರೆ ಬೇರೆ ಇವೆಂಟ್ಸಲ್ಲೆಲ್ಲ ಗಿಲ್ಲಿ ಅವ್ರನ್ನ ಕೆಲವ್ರನ್ನೆಲ್ಲ ಮೀಟ್ ಆಗ್ತಾ ಇದ್ರಿ. ಗಿಲ್ಲಿ ಅವ್ರನ್ನ ನಾವು ಆ್ಯಕ್ಚುಲಿ ರಘು ಸರ್ ಚಾನಲಲ್ಲಿ ನೀವು 3 ಜನ ಅಡುಗೆ ಮಾಡೋದೆಲ್ಲ ನೋಡ್ತೀವಿ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವಾಗ ಅಂದರೆ ಇವಾಗ ರಘುವನ್ನ ಕೂಡ ತುಂಬ ಬ್ಯುಸಿ ಇದ್ದಾರೆ, ಗಿಲ್ಲಿ ಅವರು ಕೂಡ ಬ್ಯುಸಿ ಇದ್ದಾರೆ. ಇವಾಗ ಅವರು ಪಿಕ್ಚರ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಿಮಗೆ ಪಿಕ್ಚರ್ ಅನೌನ್ಸ್ಮೆಂಟ್ ಆಯ್ತಲ್ಲ ಮೊನ್ನೆ, ಗೊತ್ತಾಯ್ತಾ? ಹಾಂ, ಗೊತ್ತಾಯ್ತು ನನಗೆ. ನಾಡಿದ್ದು ಬರ್ತಡೇ ಇದೆ ಅವ್ರದ್ದು. ಹೌದು, 21ಗೆ. ಹೌದು. ಸೊ ಅದೇ ಎಲ್ಲ ಒಂದ್ಸತಿ ಮುಗಿದ ನಂತರ ಯಾವಾಗ ಒಂದು ನಾರ್ಮಲ್ ಲೈಫ್ ಆಗುತ್ತಲ್ವಾ, ಆ ಟೈಮಲ್ಲಿ ನಾವು ಸಿಗ್ಗಿ ಇದೇ ಮಾಡೋಣ ಅಂತ ಅಡಿಗೆ. ವಾಟ್ ಇಫ್ ಇಮ್ಯಾಜಿನ್ ನೀವೀಗ ಕುಕ್, ನೆಕ್ಸ್ಟ್ ವೀಕಿಗೆ ಕ್ವಾಟ್ಲೆ ಆಗಿ ಗಿಲ್ಲಿ ಅವರು ಬರ್ತಾರೆ, ಹೆಂಗ್ ಅನ್ಸುತ್ತೆ? ಹೆಂಗಿರ್ಬೋದು ಅದು? ಚಂದ ಇರ್ಬೋದು. ಇಮ್ಯಾಜಿನ್ ಮಾಡುವಾಗ ಯಾವ ಥರ ಕ್ವಾಟ್ಲೆ ಕೊಡ್ಬೋದು? ನಾನು ಆ್ಯಕ್ಚುಲಿ ಅವರ ಕ್ವಾಟ್ಲೆ ನೋಡಿದ್ದೀನಿ, 3 ತಿಂಗಳು ಅವರ ಕ್ವಾಟ್ಲೆ ಎಲ್ಲ ನೋಡಿದ್ದೀನಿ. ಸೊ ನೋ ಪ್ರಾಬ್ಲಮ್. ಚೆನ್ನಾಗಿ ಖುಷಿ ಆಗುತ್ತೆ? ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಆ ಥರ ಚಾನ್ಸಸ್ ಇದೆಯಾ ಕೇಳಬೇಕು, ಆ್ಯಕ್ಚುಲಿ ಗೊತ್ತಿಲ್ಲ. ಬಟ್ ನಿಮಗೆ ಇಷ್ಟಪಡ್ತೀರಾ ಬಂದರೆ? ಆಬ್ವಿಯಸ್ಲಿ. ಕರೆಕ್ಟ್. ಮತ್ತೆ ಹೀರೋಯಿನ್ ವಿಷಯ ಕೂಡ ಶ್ರೀಲೀಲಾ ಅವ್ರೇನೋ ಆಗ್ತಾರೆ ಅಂತೆಲ್ಲ ಬರ್ತಾ ಇದೆ. ಆ್ಯಕ್ಚುಲಿ ಹೀರೋಯಿನ್ ಶ್ರೀಲೀಲಾನಾ ಅಂತ ಬರ್ತಾ ಇದೆ, ಆ್ಯಕ್ಚುಲಿ ಆ ಥರ ಬರ್ತಿದೆ. ಸೊ ನಿಮಗೆ ಏನು ಅನ್ಸುತ್ತೆ ಆ ಥರ ಎಲ್ಲ ಆದ್ರೆ? ಚಂದ ಅನ್ಸುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಮತ್ತೆ ಏನು ಫೋನ್ ಕಮ್ಯುನಿಕೇಶನ್ ಆಗಿರ್ಬೋದು, ಯಾರ ಜೊತೆಗೆಲ್ಲ? ನಮ್ಮ ಸೂರಜ್ ಅವರು ಇಲ್ಲೇ ಇದ್ದಾರೆ ಕ್ವಾಟ್ಲೆ ಕಿಚನ್ ಅಲ್ಲಿ, ಬೇರೆ ಯಾರ ಜೊತೆಗೆಲ್ಲ ಅಂದ್ರೆ ಇನ್ನೂ ಟಚ್ ಅಲ್ಲಿ? ಎಲ್ಲರ ಜೊತೆಗೆ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಎಲ್ಲರ ಜೊತೆಗೆ ಇದ್ದೀನಿ, ಸ್ವಲ್ಪ ಹುಡುಗಿಯವ್ರ ಜೊತೆಗೆ ಇಲ್ಲ ನಾನು. ಇಲ್ಲಾಂದ್ರೆ ಎಲ್ಲ ಜೊತೆಗೆ. ಯಾರು ಹುಡುಗಿಯರು? ಯಾರ ಹತ್ರ? ನಾನು ಇವರು ಜಾನ್ವಿ ಅಕ್ಕ, ಅಶ್ವಿನಿ ಮ್ಯಾಮ್, ರಾಶಿಕಾ, ಎಲ್ಲರ ಜೊತೆಗೆ ಇದ್ದೀನಿ. ಓಕೆ, ಅದು ಬಿಟ್ಟು ಬೇರೆ ಇಲ್ಲ ಬೇರೆ ಯಾರು? ಓಕೆ, ಸೊ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಹಿಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ 4 ವೀಕ್ಸ್ ಇಂದ? ಎಕ್ಸ್ಪೀರಿಯನ್ಸ್ ಎಂತ ಅಂತ ಹೇಳ್ಬೋದು, ಚಂದ ಆಗುತ್ತೆ. ಅಂದರೆ ಒಂದು ನನಗೆ ಆ್ಯಕ್ಚುಲಿ ವೆಜಿಟೇರಿಯನ್ ಯಾವ್ದಾದ್ರು ಕುಕ್ ಮಾಡೋದು ಕಲ್ತ್ರಾ? ಇಲ್ಲ, ನನಗೆ ವೆಜ್ ಆ್ಯಕ್ಚುಲಿ ಬರುವುದೇ ಇಲ್ಲ. ನನಗೆ ನಾನ್ ವೆಜ್ಜೇ ಮಾಡಿ ಅಭ್ಯಾಸ. ಸೂರಜ್ ಅವ್ರ ಹತ್ರ ಏನು ಕಲ್ತಿಲ್ಲ? ಇಲ್ಲ, ನಾನು ಯಾವಾಗಲೂ ನಾನ್ ವೆಜ್ಜೇ ಮಾಡೋದು ಇಲ್ಲಿ ಕೂಡ. ಟುಡೇ ಆ್ಯಕ್ಚುಲಿ ನಾನು ಈ ಸತಿ ಕೂಡ ಕಾಂಟಿನೆಂಟಲ್ಲಿ ನಾನು ಅವರಿಗೆ ಹೇಳೋದು, ನಾನು ಕೋಳಿ ರೊಟ್ಟಿ ಮಾಡಲ ಅಂತ. ಕೋಳಿ ರೊಟ್ಟಿ ಮಾಡಲಿಕ್ಕೆ ಇಲ್ಲ, ಫಾರಿನ್ ಡಿಶ್ ಮಾಡಬೇಕು. ಸೊ ಫಾರಿನ್ ಡಿಶಲ್ಲಿ ನಾನು ಎಂತ ಹುಡುಕಿ ಅರ್ಥ ಆಯ್ತಾ ನಿಮಗೆ? ಫಾರಿನ್ ಡಿಶ್ ಅಂತ ಇದೇ ಮಾಡ್ಕೋಬೇಕು ಅಂತ ಸೊ ಮಾಡಿದ್ದೀನಿ. ಮತ್ತೆ ಅದು ನಿನ್ನೆ ಆಕ್ಚುಲಿ ಒಂದು ವಿಡಿಯೋ ಬಂತಲ್ಲ, ನೀವು ಕೂಗಿದ್ದ ನಿಜವಾಗ್ಲೂ ನೆನ್ಸ್ಕೊಂಡೆಲ್ಲ? ಕೆಲವರೆಲ್ಲ ನೀವು ಅಳ್ತಾ ಇದ್ರಿ ಅಂತೆಲ್ಲ, ಎಮೋಷನಲ್ ಆದ್ರಿ? ಹೌದು, ನಾನು ಸತ್ಯ ಹೇಳ್ತೀನಿ. ಇಲ್ಲ, ಸತ್ಯ ಹೇಳ್ತೀನಿ. ಇಲ್ಲ ಹಾಗೆ ಎಂತ ಇಲ್ಲ. ಸತ್ಯ ಹೇಳಿದ್ರೆ ನಿಮ್ಗೆ ಗೊತ್ತುಂಟಲ್ವಾ, ನನಗೆ ಚಿಕ್ಕ ವಿಷಯದಲ್ಲಿ ದುಃಖ ಎಲ್ಲ ಬೇಗ ಬರುದು. ಸೊ ನಾನು ಸ್ವಲ್ಪ ನನ್ನ ಮೂಡ್ ಆಫ್ ಆಯ್ತು, ಅಲ್ಲಿ ಸೆಟ್ಟಲ್ಲಿ ಸ್ವಲ್ಪ ಮೂಡ್ ಆಫ್ ಆಯ್ತು. ನಾನು ಅದೇ ಲೆವೆಲಲ್ಲಿ ಇದ್ದೀನಿ. ಯಾರು ನನಗೆ ಹೇಳ್ಬಿಟ್ರೆ ಇವಾಗ ನಾನು ಬಿಟ್ಟಿದ್ದೀನಿ ಅಂತ, ಅಷ್ಟು ದುಃಖದಲ್ಲಿ ಇದ್ದೀನಿ ನಾನು. ಅದೇ ನನ್ನ ಪರ್ಸನಲ್ ಬೇರೆ ವಿಷಯ. ಇಲ್ಲ ಹಾಗೆಂತ ಇಲ್ಲ, ಹಾಗೆಂತ ಇಲ್ಲ. ನಾನು ಅಲ್ಲಿ ಕೂತ್ಕೊಳ್ಳುವಾಗ ಅವರು ನನಗೆ ಒಂದೊಂದು ಕ್ವೆಶನ್ ಕೇಳಿದ್ರು. ಸೊ ಕ್ವೆಶನ್ ಕೇಳುವಾಗ ನನಗೆ ನನ್ನ ಮುಖ ನೋಡಿ ಅದರಲ್ಲಿ ಹೇಗ ಇತ್ತು. ನಾನು ಹೀಗೆ ಅರೇ ಕ್ವಾಟ್ಲೆ ಕಿಚನಲ್ಲಿ ನಾವು ಬೆಳಿಗ್ಗೆ ಹೋಗಿದ್ರೆ ಇವಾಗ ಸಂಜೆ ತನಕ ನಾವು ನಿಂತ್ಕೊಳ್ತೀವಿ, ನಾವು ಕೂತ್ಕೊಳ್ಳಲ್ಲ ಸ್ವಲ್ಪ ಕೂಡ. ಅದೇ ಸುಸ್ತು, ಅದೇ ಮೆಂಟಲ್
ಅಂದರೆ ಮೆಂಟಲ್ ಪ್ರೆಷರ್ ಅದರ ಸ್ವಲ್ಪ ಗಿಚ್ಪಿಚ್ಚಲ್ಲಿ ಸ್ವಲ್ಪ ನನಗೆ ದುಃಖ ಆಯಿತು. ಸೊ ಬಿಗ್ ಬಾಸ್ ಹೇಳುವಾಗ ನನಗೆ ಸ್ವಲ್ಪ ಇದೇ ಆಯಿತು ಅದಕ್ಕೆ ನಾನು ಅಲ್ಲಿದ್ದೀನಿ. ಇಲ್ಲ ಹಾಗೆಂತ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ರಕ್ಷಿತ್ ಅವರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ರಕ್ಷಿತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.